ಉಳಿತಾರೆ, ಇಂಡಸ್ಟ್ರಿ ಉಳಿಯುತ್ತೆ. ಯಾಕೆ ಬಂದಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಒಂದು ಸಿನಿಮಾ ಮಾಡಿ ಲಾಸ್ ಮಾಡ್ಕೊಂಡು ಆಚೆ ಹೋದಾಗ ನಮಗ್ ನೋವಾಗುತ್ತೆ 100%. ಯಾಕಂದ್ರೆ ಒಂದ್ ಸಿನಿಮಾ ಮಾಡೋದಲ್ಲ, ಅವರು 100 ಸಿನಿಮಾಗಳು ಮಾಡ್ಬೇಕು ನಮ್ಗೆ. ನಾನು ಅವತ್ತು ಅಂತ ಹೇಳಿದೆ, ಲಕ್ಷಾಂತರ ಜನರು ಬದುಕಿದೆ, ಎಷ್ಟು ಜನ ಲೈಟ್ ಬಾಯ್ಸ್ಗಳಿದ್ದಾರೆ ನೋಡಿದ್ರೆ ಹೊಟ್ಟೆ ಹೊಡಿತಿದೆ ಹೋಗ್ತಾ ಇರ್ಬೇಕಾದ್ರೆ. ಅವರೆಲ್ಲ ನಮ್ಮಷ್ಟು ದುಡ್ಡು ತಗೊಂಡು ಕೆಲಸ ಮಾಡಲ್ಲ. ಪ್ರೊಡಕ್ಷನ್ ಅವ್ರು ಇದಾರೆ, ಕಾಸ್ಟ್ಯೂಮರ್ಸ್ ಇದಾರೆ, ಬರೀ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಬೇಡ, ನಮ್ ನೆಕ್ಸ್ಟ್ ಜನರೇಷನ್ ಇದೆ, ಮಕ್ಕಳಿದ್ದಾರೆ, ಮುಂದೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡ್ರು ಎಷ್ಟೋ ಜನ ಸಾಲಲ್ಲಿ ನಿಂತಿದ್ದಾರೆ ನಮ್ಮ ಸಾಲಲ್ಲಿ. ಅದಕ್ಕೋಸ್ಕರ ಇಂಡಸ್ಟ್ರಿ ಉಳಿಬೇಕು ಅನ್ನೋ ವಿಚಾರದಲ್ಲಿ ನಿರ್ಮಾಪಕರುಗಳು ಬರ್ಬೇಕಾದ್ರೆ, ಹೊಸ ನಿರ್ಮಾಪಕರುಗಳು ಆ ಜ್ಞಾನ ಇರ್ಲಿ ಅಂತ ಹೇಳದ್ನ ಹೊರತು ಎಜುಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತನೋ ಅಥವಾ ನಮ್ಮ ನಿರ್ಮಾಪಕರುಗಳಿಗೆ ಬೇಜಾರು ಮಾಡ್ಬೇಕು ಅಂತನೋ ಹೇಳಿಲ್ಲ ಸರ್. ನಾನು ಇವತ್ತು ನಿಮಗೆ ನೋವಾಗಿದ್ರೆ, ಯಾವುದೇ ನಮ್ಮ ನಿರ್ಮಾಪಕರುಗಳಿಗೂ ನೋವಾಗಿದ್ರು, ನಾನು ಇಲ್ಲೂ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಕ್ಷಮೆ ಕೇಳ್ತೀನಿ ನಾನು ಅಷ್ಟೊಂದು ಏನೋ ಸಣ್ಣವನಾಗ್ಬಿಡಲ್ಲ ಅಥವಾ ಚಿಕ್ಕವನಾಗಲ್ಲ ನಿಮ್ ಎದುರುಗಡೆ, ಪರವಾಗಿಲ್ಲ. ನೀವೆಲ್ಲ ಸೀನಿಯರ್ಸ್ ಮಾಡ್ಕೊಂಡ್ ಬಂದಿದ್ದೀರಾ, ಐ ವೆರಿ ಹ್ಯಾಪಿ. ನಾನು ಈ ಮುಖಾಂತರ ಇಲ್ಲಿ ಬರ್ಬೇಕಾಯ್ತಲ್ಲ ಅಂತ ಏನೋ ಒಂದು ಸಣ್ಣ ಬೇಜಾರಷ್ಟೇ. ಅಂದ್ರೆ ಬೇರೆ ವಿಚಾರದಲ್ಲಿ ನಾನು ನಿರ್ಮಾಪಕರ ಸಂಘಕ್ಕೆ ಬರ್ಬೇಕಾಯ್ತು. ಬಟ್ ನಿರ್ಮಾಪಕರ ಸಂಘದಿಂದ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸರ್, ಚೆನ್ನಾಗಾಗ್ಲಿ, ನಮ್ಮ ಇಂಡಸ್ಟ್ರಿ ಬೆಳಿಲಿ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ನಾವು ನೀವು ಅವರು ಇವರು ಅಂತ ಬೇರೆ ಅಲ್ಲ. ಇವತ್ತು ಇಡೀ ಇಂಡಸ್ಟ್ರಿ ಬೆಳೆಯೋದಕ್ಕೆ ನಮ್ಮ ಮಾಧ್ಯಮದ ಸಪೋರ್ಟ್ ಅಷ್ಟೇ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಎಲ್ಲರೂ ನೀವು ಸಿನಿಮಾಗಳು ಮಾಡಿದ್ದೀರಾ. ಹಾಗಾಗಿ ಆರ್ ಎಸ್ ಗೌಡ್ರಿಗೆ, ನಮ್ಮ ಏನೋ ರಾಮಮೂರ್ತಿ ಅವ್ರಿಗೆ ಸರ್, ನಿಮ್ಗೆಲ್ರಿಗೂ ನಾನು ಏನೋ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಕಾಳಜಿಗಳ ಆ ಕಡೆ ಹೋಗೋಣ. ನಾನು ನಿಮ್ ಜೊತೆಗಿರ್ತೀನಿ. ನಮಗೆ ಸಬ್ಸಿಡಿ ಸಿಕ್ಕಿಲ್ಲ 7 ವರ್ಷದಿಂದ, ನಮಗೆ ರಾಜ್ಯೋತ್ಸವ ಅದಲ್ಲ, ಸಾರಿ, ಸ್ಟೇಟ್ ಅವಾರ್ಡ್ ಬಂದಿಲ್ಲ 5 ವರ್ಷದಿಂದ. ನಮ್ಮ ಸಿನಿಮಾಗಳನ್ನ ಯಾವ ತರ ಇಂಪ್ರೂವ್ ಮಾಡ್ಬೇಕು ನಾವು, ಹೇಗೆ, ಈಗ ನಾನೇ ಡಿಸೈಡ್ ಮಾಡಿದ್ದೀನಿ ವರ್ಷಕ್ಕೆ 2 ರಿಂದ 3 ಸಿನಿಮಾ ಮಾಡ್ಬೇಕು ಅಂತ. ಈಗ ಲಾಸ್ಟ್ ಅಶೋಕ ಬಂತು, ಈಗ ಅಯೋಗ್ಯ ಬರ್ತಾ ಇದೆ. ಇನ್ನೂ ಒಂದು ಸಿನಿಮಾ ನಾನು ಹೆಂಗಾದ್ರೂ ಮಾಡಿ ಡಿಸೆಂಬರ್ ಒಳಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾವು ಇಂಡಸ್ಟ್ರಿಗೋಸ್ಕರ ಸರ್, ನಾನು ಕಷ್ಟ ಬಂದಾಗ ನಿರ್ಮಾಪಕರ ಜೊತೆಗೆ ನಿಂತಿದ್ದೀನಿ ಸರ್. ನನ್ನ ಸಿನಿಮಾಗಳ ಜೊತೆ ಕೆಲಸ ಮಾಡಿರೋ ನಿರ್ಮಾಪಕರನ್ನ ಕೇಳಿ, ಎಷ್ಟೋ ಸಲ ನಾನು ರೆಮ್ಯುನರೇಷನ್ ಬಿಟ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ, ಪರ್ಸೆಂಟೇಜು ಕೆಲಸ ಮಾಡಿದ್ದೀನಿ, ರೆಮ್ಯುನರೇಷನ್ ಇಲ್ದೇನೂ ಕೆಲಸ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಈ ತರದ ಒಳ್ಳೆ ಆಲೋಚನೆಯಲ್ಲಿ ಪಾಸಿಟಿವ್ ಆಗಿ ನಾವೆಲ್ಲರೂ ಹೋಗೋಣ. ನಮ್ಮ ಅಯೋಗ್ಯ 2 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. 14ನೇ ತಾರೀಕು ಬರ್ಬೇಕಾಗಿತ್ತು, ಅದು 7ನೇ ತಾರೀಕು ಬರ್ತಾ ಇದೆ. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಯಾರು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಕಡೆ, ಒಳ್ಳೆ ಕೆಲಸದ ಕಡೆ ನಾವೆಲ್ಲ ಗಮನ ಕೊಟ್ಟು ಇಂಡಸ್ಟ್ರಿ ಕಟ್ಟೋಣ. ಯಾವುದೇ ನಿರ್ಮಾಪಕರಿಗೆ ಬೇಜಾರಾಗಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ದು ಎಜುಕೇಶನ್ ಅನ್ನೋ ವರ್ಡು ಎಲ್ಲ ವಿಭಾಗದಲ್ಲಿ, ಎಲ್ಲ ವಲಯದಲ್ಲಿ, ಎಲ್ಲಾದ್ರಲ್ಲೂ ಎಜುಕೇಶನ್ ಇರ್ಬೇಕು ನಮ್ಗೆ. ಬರೀ ನಾಟ್ ಓನ್ಲಿ ಸಿನಿಮಾ, ಪ್ರತಿಯೊಂದ್ರಲ್ಲೂ ನಮ್ಗೆ ಎಜುಕೇಶನ್ ಇರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೀನಿ, ಯಾರಿಗೂ ನೋಯಿಸೋ ಉದ್ದೇಶದಿಂದಲ್ಲ. ಹಾಗಾಗಿ ಇದನ್ನ ಇಲ್ಲಿಗೆ ನಾವೆಲ್ಲರೂ ಸಂತೋಷವಾಗಿ ಮುಗಿಸೋಣ. ಅಂಡ್ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಏನೋ ನನ್ನ ಗೆಳೆಯರು, ಮೀಡಿಯಾದ ಗೆಳೆಯರಲ್ಲಿ ಬಂದು ನಮ್ಮ ಟೈಮನ್ನ ನಿಮ್ ಟೈಮ್ ತಗೊಂಡಿದ್ದೀವಿ ನಾವು. ನಿಮ್ ಟೈಮ್ ವೇಸ್ಟ್ ಆಗಿದ್ರೆ ಸಾರಿ. ಇಷ್ಟೇ ವಿಷಯ. ಥ್ಯಾಂಕ್ ಯು ಸೋ ಮಚ್. ಸರಿ, ಫೈನಲ್ ಇಂಡಸ್ಟ್ರಿಯ ಬೆಳವಣಿಗೆಗೆ